ಜೊತೆಗೆ ರೂಟ್ ಆಫೀಸರ್ಸು ಏನು ಕ್ವಶನ್ ಪೇಪರ್ಸ್ಗಳು ಬಂದಿದ್ದಾವೋ ಅವೆಲ್ಲವನ್ನು ಕೂಡ ಕ್ವಶನ್ ಪೇಪರ್ಸ್ಗಳೇನು ಇರ್ತಕ್ಕಂಥದ್ದು ಏನಿದ್ದಾವೆ ಅವೆಲ್ಲವನ್ನು ಕೂಡ ಟ್ರೆಜರಿಯಲ್ಲಿ ತಾಲೂಕು ಖಜಾನೆಗಳಲ್ಲಿ ಅದನ್ನು ಭದ್ರಪಡಿಸಿದ್ದೀವಿ. ತಾಲೂಕು ಖಜಾನೆಗಳಿಗೂ ಕೂಡ ನಾವು CC ಕ್ಯಾಮ್ರಾಗಳನ್ನು ಹಾಕ್ಕೊಂಡಿದ್ದೀವಿ, ಗೊತ್ತಾಯ್ತಲ್ಲ. ಹಾಗಾಗಿ ಎಲ್ಲೂ ಕೂಡ ಪೇಪರು ಹೊರಗೆ ಬಂತು ಮತ್ತೊಂದಾಯಿತು ಈ ಥರದ್ದು ಯಾವುದಕ್ಕೂ ಕೂಡ ಅವಕಾಶ ಇಲ್ಲದಂಗೆ ಅಲ್ಲೂ ಕೂಡ ನಾವು ಪೊಲೀಸ್ ಪ್ರೊಟೆಕ್ಷನನ್ನು ಕೊಟ್ಟಿದ್ದೀವಿ. BEOಗಳಿರ್ಬೋದು, ಟ್ರೆಜರಿ ಆಫೀಸರ್ಸ್ ಇರ್ಬೋದು. ಹೀಗಾಗಿ ಅವರ ಒಂದು ಭದ್ರತೆಯಲ್ಲಿ ಈ ಒಂದು ಪರೀಕ್ಷೆಗೆ ಸಂಬಂಧಿಸಿದಂಥ ಪತ್ರಿಕೆಗಳನ್ನು ಅಲ್ಲಿ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಪರೀಕ್ಷಾ ಕೇಂದ್ರಗಳಿಗೆ ಸಕಾಲಕ್ಕೆವೂ ಪೇಪರ್ಗಳು ಕ್ವಶನ್ ಪೇಪರ್ಗಳು ತಲುಪಬೇಕು. ಆ ಒಂದು ಉದ್ದೇಶದಿಂದ ರೂಟ್ ಆಫೀಸರ್ಸ್ಗಳು ಬಾಗೇಪಲ್ಲಿಗೆ 3 ಜನ ಮಾರ್ಗಾಧಿಕಾರಿಗಳು, ಚಿಕ್ಕಬಳ್ಳಾಪುರಕ್ಕೆ 3 ಜನ, ಚಿಂತಾಮಣಿಗೆ 5, ಗೌರಿಬಿದನೂರಿಗೆ 5, ಗುಡಿಬಂಡೆ ತಾಲೂಕಿಗೆ 1 ಮಾರ್ಗಾಧಿಕಾರಿ, ಶಿಡ್ಲಘಟ್ಟ ತಾಲೂಕಿಗೆ 3 ಮಾರ್ಗಾಧಿಕಾರಿಗಳು, ಒಟ್ಟು ರೂಟ್ ಆಫೀಸರ್ಸು 20 ಜನ ರೂಟ್ ಆಫೀಸರ್ಸನ್ನು ನಾವು ಮಾಡ್ಕೊಂಡಿದ್ದೀವಿ. ಅವರೆಲ್ಲರೂ ಕೂಡ ಸೂಕ್ತವಾಗಿರ್ತಕ್ಕಂಥ ಬಂದೋಬಸ್ತ್ನಲ್ಲಿ ಪೊಲೀಸ್ ಬಂದೋಬಸ್ತನ್ನು ಕೊಡ್ತೀವಿ ಅವರಿಗೆ. ಕ್ವಶನ್ ಪೇಪರ್ನ ಟ್ರೆಜರಿಯಿಂದ ನಾವು ಲಿಫ್ಟ್ ಮಾಡಬೇಕಾದ್ರೆ ಪೊಲೀಸು ಬಂದೋಬಸ್ತಿನಲ್ಲೇ ಕ್ವಶನ್ ಪೇಪರ್ಗಳನ್ನ ತಗೊಂಡು ಕನ್ಸರ್ನ್ಡ್ ಏನು ಪರೀಕ್ಷಾ ಕೇಂದ್ರಗಳಿದ್ದಾವೆ ಆ ಪರೀಕ್ಷಾ ಕೇಂದ್ರಗಳಿಗೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತಿದ್ದೀವಿ. ಹಾಗೆಯೇ ಪ್ರತಿ ಪರೀಕ್ಷಾ ಕೇಂದ್ರಕ್ಕೆ ಒಂದು ಕೇಂದ್ರಕ್ಕೆ 18 ಮುಖ್ಯ ಉಪಾಧೀಕ್ಷಕರನ್ನು ನಾವು ನೇಮಕ ಮಾಡ್ಕೊಂಡಿದ್ದೀವಿ. ಹಾಗೆಯೇ ಪ್ರತಿ ಪರೀಕ್ಷಾ ಕೇಂದ್ರಕ್ಕೆ ಒಬ್ಬರಂತೆ 53 ಜನ ಕಸ್ಟೋಡಿಯನ್ಗಳನ್ನು ಕೂಡ ನಾವು ನೇಮಕವನ್ನು ಮಾಡ್ಕೊಂಡಿದ್ದೀವಿ. ಇಷ್ಟಲ್ಲದೆ ಜಾಗೃತ ದಳ ಸ್ಕ್ವಾಡ್ಸು ಅವ್ರನ್ನೂ ಕೂಡ ನಾವು ನೇಮಕ ಮಾಡ್ಕೊಂಡಿದ್ದೀವಿ. ಅದರ ಜೊತೆಗೆ ಮೊಬೈಲು ಸ್ವಾಧೀನಾಧಿಕಾರಿಗಳ ನೇಮಕ ಅಂಥೇಳಿ ಮಾಡಿಕೊಂಡು ಇದು ಏನಂದರೆ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗಳನ್ನ ಮಕ್ಕಳು ಒಂದ್ಸಲ ತರೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಯಾವುದೇ ತಂದರೂ ಕೂಡ ಅದಕ್ಕೊಂದು ರೂಮನ್ನು ಮಾಡಿಬಿಟ್ಟು ಆ ರೂಮ್ನಲ್ಲಿ ಮೊಬೈಲ್ ಇರ್ಬೋದು ಮತ್ತೊಂದಿರ್ಬೋದು ಅದನ್ನೆಲ್ಲದನ್ನು ಒಂದು ಕಡೆಗೆ ಇಡತಕ್ಕಂಥ ವ್ಯವಸ್ಥೆ ಮತ್ತು ಎಕ್ಸಾಮ್ಸ್ ಮುಗಿದ ಮೇಲೆ ಅವರವ್ರ ವಸ್ತುಗಳನ್ನು ಬಿಲಾಂಗ್ಸ್ ಏನಿರ್ತವೆ ಅದನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಏನಿದೆ ಅದನ್ನು ಕೂಡ ನಾವು ಮಾಡ್ತಕ್ಕಂಥದ್ದಕ್ಕೆ ಅಗತ್ಯವಾಗಿರ್ತಕ್ಕಂಥ ಕ್ರಮವನ್ನು ನಾವು ಮಾಡಿದ್ದೀವಿ.